ವೀಕ್ಷಕರೇ ನಮಸ್ಕಾರ. ಇವತ್ತಿನ ವಿಶೇಷ ಕೃಷಿ ವಾರ್ತೆಗೆ ಸ್ವಾಗತ. ಕಳೆದ ಕೆಲ ದಿನಗಳಲ್ಲಿ ಕರ್ನಾಟಕದ ಕೃಷಿ ಕ್ಷೇತ್ರದಲ್ಲಿ ಆಗಿರುವ ಬೆಳವಣಿಗೆಗಳ ಬಗ್ಗೆ, ನಡೆದಿರುವ ವಿದ್ಯಮಾನಗಳ ಬಗ್ಗೆ ಇವತ್ತಿನ ಕೃಷಿ ವಾರ್ತೆಯಲ್ಲಿ ತಿಳಿದುಕೊಳ್ಳೋಣ. ನಾನು ವೇಣುಗಣಪತಿ. ಮೊದಲಿಗೆ ಮುಖ್ಯಾಂಶಗಳು. ಯಶಸ್ವಿಯಾಗಿ ನಡೆಯುತ್ತಿದೆ ರಾಷ್ಟ್ರೀಯ ತೋಟಗಾರಿಕಾ ಮೇಳ. ವಾರಾಂತ್ಯಕ್ಕೆ ಹೆಚ್ಚಿನ ರೈತರು ಬರುವ ನಿರೀಕ್ಷೆ. 100ರ ಗಡಿ ದಾಟಿದ ವೀಳ್ಯದೆಲೆ ಬೆಲೆ, ಸಂತಸದಲ್ಲಿ ರೈತರು. ಕುಸಿದ ಮೆಣಸಿನಕಾಯಿಯ ದರ, ರೈತರ ಸಹಾಯಕ್ಕೆ ಧಾವಿಸದ ಸರ್ಕಾರಗಳು. ಕೃಷಿಯಲ್ಲಿ ಆಧುನಿಕತೆಯನ್ನು ತರಲು ಕರ್ನಾಟಕ ರಾಜ್ಯ ಸರ್ಕಾರ ಬದ್ಧವಾಗಿದೆ. ಶ್ರೀ ಎನ್ ಚಲುವರಾಯಸ್ವಾಮಿ. ಅಟಲ್ ಭೂಜಲ್ ಯೋಜನೆಯನ್ನು ಇನ್ನೂ 5 ರಾಜ್ಯಗಳಿಗೆ ವಿಸ್ತರಿಸಲು ನಿರ್ಧರಿಸಿದ ಕೇಂದ್ರ ಸರ್ಕಾರ. ಕರ್ನಾಟಕ ರೈತ ಸಮೃದ್ಧಿ ಯೋಜನೆಯನ್ನು ಆರಂಭಿಸಿದ ರಾಜ್ಯ ಸರ್ಕಾರ. ಇದೀಗ ವಾರ್ತೆಗಳ ವಿವರ. ಯಶಸ್ವಿಯಾಗಿ ನಡೆಯುತ್ತಿದೆ ರಾಷ್ಟ್ರೀಯ ತೋಟಗಾರಿಕಾ ಮೇಳ. ವಾರಾಂತ್ಯಕ್ಕೆ ಹೆಚ್ಚಿನ ರೈತರು ಬರುವ ನಿರೀಕ್ಷೆ. ತೋಟಗಾರಿಕಾ ಬೆಳೆಗಳ ಬಗ್ಗೆ, ಅಭಿವೃದ್ಧಿಪಡಿಸಲಾದ ನೂತನ ತಳಿಗಳ ಬಗ್ಗೆ, ಆಧುನಿಕ ಬೇಸಾಯ ತಂತ್ರಜ್ಞಾನ, ಕೃಷಿ ಉಪಕರಣಗಳ ಬಗ್ಗೆ ರೈತರಿಗೆ ಮಾಹಿತಿ ಕೊಡಲು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರು ಪ್ರತಿ ವರ್ಷ ತೋಟಗಾರಿಕಾ ಮೇಳವನ್ನು ಆಯೋಜಿಸುತ್ತದೆ. ಅದೇ ರೀತಿ ಈ ಬಾರಿಯ ತೋಟಗಾರಿಕಾ ಮೇಳ ನಿನ್ನೆಯಿಂದ ಆರಂಭವಾಗಿದೆ. ಒಟ್ಟಾರೆ 3 ದಿನ ನಡೆಯುವ ಈ ಮೇಳದ ಕೊನೆಯ ದಿನ ನಾಳೆ, ಅಂದರೆ ಮಾರ್ಚ್ 1ರಂದು ಹಣ್ಣು, ತರಕಾರಿ, ಸಾಂಬಾರು ಬೆಳೆಗಳು, ತೋಟದ ಬೆಳೆಗಳಲ್ಲಿ ಅಭಿವೃದ್ಧಿಪಡಿಸಲಾದ ನೂತನ ತಳಿಗಳ ಪ್ರದರ್ಶನ ಇಲ್ಲಿದೆ. ಆ ತಳಿಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನು ಸಹ ರೈತರು ಪಡೆಯಬಹುದು. ಇನ್ನು ಹಲವಾರು ಖಾಸಗಿ ಕಂಪನಿಗಳು ಮಳಿಗೆಗಳನ್ನು ಸಹ ಹಾಕಿದ್ದು ರೈತರು ಅವುಗಳಿಗೆ ಭೇಟಿ ಕೂಡ ನೀಡಬಹುದು. IIHR ಆವರಣದಲ್ಲಿ ಹಲವಾರು ಬೆಳೆಗಳನ್ನು ಹೊಸ ಬೇಸಾಯ ಕ್ರಮಗಳನ್ನು ಅನುಸರಿಸಿ ಬೆಳೆದ ಪ್ರಾತ್ಯಕ್ಷಿತೆಗಳಿವೆ. ಪ್ರತಿಯೊಂದು ಪ್ರಾತ್ಯಕ್ಷಿತೆಯ ಬಳಿ ರೈತರಿಗೆ ಮಾಹಿತಿ ನೀಡಲು ಪ್ರತ್ಯೇಕವಾದ ವಿಷಯ ತಜ್ಞರಿದ್ದಾರೆ. ನಾಳೆ ವಾರಾಂತ್ಯ ಇರುವುದರಿಂದ ರೈತರ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಗರವಾಸಿಗಳು ಸಹ ಬರುವ ಸಾಧ್ಯತೆ ಇದೆ. 100ರ ಗಡಿ ದಾಟಿದ ವೀಳ್ಯದೆಲೆಯ ಬೆಲೆ, ಸಂತಸದಲ್ಲಿ ರೈತರು. ಬೇಸಿಗೆ ಕಾಲ ಕರ್ನಾಟಕದಲ್ಲಿ ಮದುವೆಯ ಸಮಯ. ಮಾರ್ಚ್, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಮ್ಮಲ್ಲಿ ಸಾಲು ಮದುವೆ, ಮುಂಜಿ ಇತರ ಸಮಾರಂಭಗಳಿರುತ್ತವೆ. ಇದರ ಪರಿಣಾಮ ಈಗ ವೀಳ್ಯದೆಲೆಯ ಬೆಲೆ ಮೇಲಾಗಿದೆ. ಬೇಸಿಗೆಯ ಸಮಯದಲ್ಲಿ ಬೇಡಿಕೆ ಒಂದೇ ಸಮನೆ ಏರಿದ್ದು 1 ಕಟ್ಟು ಎಲೆಯ ದರ 100 ರೂಪಾಯಿಯನ್ನು ದಾಟಿದೆ. ಕಪ್ಪು ಬಣ್ಣದ ಚುಕ್ಕಿ ಇರುವ ಎಲೆಯ ಕಟ್ಟಿಗೆ 80 ರೂಪಾಯಿ ಇದೆ. ಇನ್ನು ಬಿಳಿ ಬಣ್ಣದ ಉತ್ತಮ ಗುಣಮಟ್ಟದ ಚಿಗುರೆಲೆಯ ಕಟ್ಟು 120ರಿಂದ 130 ರೂಪಾಯಿಗೆಲ್ಲ ಬಿಕರಿಯಾಗುತ್ತಿದೆ. ಬೆಲೆ ಏರಲು ಬೇಡಿಕೆ ಹೆಚ್ಚಾಗಿರುವುದು ಒಂದು ಕಾರಣ. ಇದರ ಜೊತೆಗೆ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ವೀಳ್ಯದೆಲೆ ಬಳ್ಳಿಯಲ್ಲಿ ಹೊಸ ಅಂಬು ಬರುವುದಿಲ್ಲ. ಇದರಿಂದ ಬೇಸಿಗೆಯಲ್ಲಿ ಹೇರಳವಾಗಿ ಎಲೆ ಸಿಗದೇ ಇರುವುದು ಸಹ ಬೆಲೆ ಏರಲು ಕಾರಣ ಎನ್ನಲಾಗಿದೆ. ಡಿಸೆಂಬರ್ ಸಮಯದಲ್ಲಿ 1 ಕಟ್ಟಿಗೆ 60ರಿಂದ 80 ರೂಪಾಯಿ ಇತ್ತು. ಜನವರಿಯಿಂದ ಏರುತ್ತಾ ಇರುವ ಧಾರಣೆ ಬೇಸಿಗೆಯಲ್ಲಿ 150 ರೂಪಾಯಿ ತಲುಪಿದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಮಳೆಗಾಲದಲ್ಲಿ ಹೊಸ ಚಿಗುರು ಅಥವಾ ಅಂಬು ಬಂದ ಮೇಲೆ ಅದನ್ನು ಎತ್ತು ಕಟ್ಟಿ ಮತ್ತೆ ಅಧಿಕ ಎಲೆಯನ್ನು ಕೊಯ್ಲು ಮಾಡುವವರೆಗೂ ಬೆಲೆ ಏರುತ್ತಲೇ ಇರುತ್ತದೆ ಎನ್ನಲಾಗಿದೆ. ಬೆಲೆ ಏರಿದ್ದು ಗ್ರಾಹಕರಿಗೆ ಮತ್ತು ಮದುವೆ ಪ್ಲಾನ್ ಮಾಡುವವರಿಗೆ ತಲೆಬಿಸಿ ಮಾಡಿದೆ. ಆದರೆ ವೀಳ್ಯದೆಲೆ ರೈತರು ಮಾತ್ರ ಸಂತಸದಿಂದಿದ್ದಾರೆ. ಕುಸಿದ ಮೆಣಸಿನಕಾಯಿಯ ದರ, ರೈತರ ಸಹಾಯಕ್ಕೆ ಧಾವಿಸದ ಸರ್ಕಾರಗಳು. ರಾಜ್ಯದಲ್ಲಿ ಮೆಣಸಿನಕಾಯಿ ರೈತರ ಪರಿಸ್ಥಿತಿ ಹದಗೆಟ್ಟಿರುವುದರ ಬಗ್ಗೆ ನಾವು ಈಗಾಗಲೇ ವರದಿ ಮಾಡಿದ್ದೆವು. ಮೊದಲೇ ಹೆಚ್ಚಾದ ಮಳೆಯಿಂದ ಅರ್ಧದಷ್ಟು ಬೆಳೆ ಹಾಳಾಗಿದೆ. ನಂತರ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿದು ರೈತರಿಗೆ ಇನ್ನಷ್ಟು ಕಷ್ಟವಾಗಿದೆ. ಹಿಂದಿನ ವರ್ಷ ಒಣಮೆಣಸಿನಕಾಯಿಯ ಬೆಲೆ ಕ್ವಿಂಟಲ್ಗೆ 20,000 ರೂಪಾಯಿ ಇತ್ತು. ಇದು ಈ ವರ್ಷ ಅರ್ಧಕ್ಕಿಂತ ಕಡಿಮೆ, ಅಂದರೆ 10,000 ರೂಪಾಯಿಗೆಲ್ಲ ಇಳಿದಿತ್ತು. ರೈತರಿಗೆ ಬೇಸಾಯದ ಖರ್ಚು ಸಹ ಬರದ ಪರಿಸ್ಥಿತಿ ಎದುರಾಗಿದೆ. ಮೆಣಸಿನಕಾಯಿ ಬೇಸಾಯಕ್ಕೆ ಹೆಸರುವಾಸಿಯಾದ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶದಲ್ಲೂ ಸಹ ಇದೇ ಪರಿಸ್ಥಿತಿ ಉಂಟಾಗಿತ್ತು. ಈ ಸಮಯದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಧ್ಯಪ್ರವೇಶಿಸಬೇಕು ಎಂದು ರೈತರು ಕೋರಿಕೊಂಡಿದ್ದರು. ಆಂಧ್ರ ಪ್ರದೇಶದಲ್ಲಿ ಬಿಜೆಪಿ ಬೆಂಬಲಿತ ತೆಲುಗುದೇಶಂ ಪಕ್ಷದ ಸರ್ಕಾರ ಇದೆ. ಅದು ಮೆಣಸಿನಕಾಯಿ ರೈತರ ಸಂಕಷ್ಟವನ್ನು ಕೇಂದ್ರ ಸರ್ಕಾರದ ಗಮನಕ್ಕೆ ತಂದಿದೆ. ಕೇಂದ್ರ ಸರ್ಕಾರ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಅಡಿಯಲ್ಲಿ ಕ್ವಿಂಟಲ್ಗೆ 11,781 ರೂಪಾಯಿಯನ್ನು ನಿಗದಿಪಡಿಸಿ ರೈತರಿಂದ ನೇರವಾಗಿ ಮೆಣಸಿನಕಾಯಿಯನ್ನು ಖರೀದಿಸಲು ಆರಂಭಿಸಿದೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ಯಾವುದೇ ರೀತಿಯ ಬೆಳವಣಿಗೆ ಆಗುತ್ತಿಲ್ಲ. ನಮ್ಮಲ್ಲೂ ಸಹ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯನ್ನು ತರುವಂತೆ ಕೇಂದ್ರಕ್ಕೆ ಒತ್ತಾಯಿಸಿ ಎಂದು ರೈತ ಸಂಘಟನೆಗಳು ರಾಜ್ಯ ಸರ್ಕಾರವನ್ನು ಕೋರಿವೆ. ಆದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಎರಡೂ ಸಹ ರೈತರ ಸಹಾಯಕ್ಕೆ ಧಾವಿಸಿಲ್ಲ. ಇದರಿಂದ ರೈತರು ಆಕ್ರೋಶಗೊಂಡಿದ್ದಾರೆ. ಕಿಸಾನ್ ಸಮ್ಮಾನ್ ನಿಧಿ ಬರದೇ ಇದ್ದರೆ ಏನು ಮಾಡಬೇಕು ಎಂದು ಮಾಹಿತಿ ನೀಡಿದ ಕೃಷಿ ಇಲಾಖೆ. ಆದರೆ ತಾಂತ್ರಿಕ ಕಾರಣದಿಂದ ರೈತರ ಖಾತೆಗೆ ಹಣ ಜಮಾ ಆಗದೇ ಇದ್ದ ಪಕ್ಷದಲ್ಲಿ ಏನು ಮಾಡಬೇಕು ಎಂಬ ಮಾಹಿತಿಯನ್ನು ಕೃಷಿ ಇಲಾಖೆ ನೀಡಿದೆ. ಮೊದಲು ರೈತರು ತಾವು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯನ್ನು ಪಡೆಯಲು ಅರ್ಹರೇ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಎನ್ನುವುದನ್ನು ಖಾತ್ರಿಪಡಿಸಿಕೊಳ್ಳಿ. ಅಲ್ಲಿ ರೈತರ ಹೆಸರು ಇದ್ದರೂ ಸಹ ಖಾತೆಗೆ ಹಣ ಜಮಾ ಆಗದೇ ಇದ್ದರೆ ತೆರೆಯ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ರೈತರ ಸಮಸ್ಯೆಗಳನ್ನು ನೋಡಿಕೊಳ್ಳಬಹುದು. ಅದೇ ರೀತಿ ಇಮೇಲ್ ಮೂಲಕವೂ ಸಹ ನೀವು ದೂರುಗಳನ್ನು ದಾಖಲಿಸಬಹುದು. ತೆರೆಯ ಮೇಲೆ ಕಾಣುತ್ತಿರುವ ಇಮೇಲ್ ಐಡಿಗಳನ್ನು ಬಳಸಿ. ಇದೀಗ ಒಂದು ವಾಣಿಜ್ಯ ವಿರಾಮ.
ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ. ಹಣ್ಣು, ಕಾಳು, ಧಾನ್ಯದ ಬೆಳೆಗಳಲ್ಲಿ ಮಿತಿಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ಬ್ಯಾರಿಕ್ಸ್ ಹಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ಸ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋ ಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಎಕೋ ಸೈನ್ಸಸ್. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಕೃಷಿಯಲ್ಲಿ ಆಧುನಿಕತೆಯನ್ನು ತರಲು ಕರ್ನಾಟಕ ಸರ್ಕಾರ ಬದ್ಧವಾಗಿದೆ. ಶ್ರೀ ಎನ್ ಚಲುವರಾಯಸ್ವಾಮಿ. ಕರ್ನಾಟಕ ಕೃಷಿ ಪ್ರಧಾನ ರಾಜ್ಯ. ಬದಲಾಗುತ್ತಿರುವ ಕಾಲಘಟ್ಟದಲ್ಲಿ ಕೃಷಿಯಲ್ಲೂ ಸಹ ಆಧುನಿಕತೆಯನ್ನು ಬಳಸುವುದು ಅನಿವಾರ್ಯವಾಗಿದೆ. ಈ ವಿಷಯಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಸಹ ಹೆಚ್ಚಿನ ಮಹತ್ವ ಕೊಡಲು ನಿರ್ಧರಿಸಿದೆ. 2025-26ನೇ ಸಾಲಿನ ರಾಜ್ಯ ಬಜೆಟಿನಲ್ಲಿ ಕೃಷಿಗಾಗಿ ಏನೆಲ್ಲ ಸವಲತ್ತುಗಳನ್ನು ನೀಡಬೇಕು ಎನ್ನುವುದನ್ನು ಚರ್ಚಿಸಲು ಕೃಷಿ ಇಲಾಖೆ ನವೋದ್ಯಮಗಳ ಮುಖ್ಯಸ್ಥರ ಸಮಾವೇಶವನ್ನು ಆಯೋಜಿಸಿತ್ತು. ಈ ಸಮಾವೇಶದ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ರಾಜ್ಯ ಕೃಷಿ ಸಚಿವರು ನವೋದ್ಯಮಗಳ ಬಗ್ಗೆ, ಅವುಗಳ ಮಹತ್ವದ ಬಗ್ಗೆ, ಅವುಗಳಿಗೆ ಸರ್ಕಾರ ನೀಡಬಹುದಾದ ಸವಲತ್ತು, ಮಾಡಬಹುದಾದ ಸಹಾಯಗಳ ಬಗ್ಗೆ ಚರ್ಚಿಸಿದರು. ಸಮಾವೇಶದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕೃಷಿಯಲ್ಲಿ ಆಧುನಿಕತೆಯನ್ನು ತರಲು ರಾಜ್ಯ ಸರ್ಕಾರ ಬದ್ಧವಾಗಿದೆ. ಮುಂಬರಲಿರುವ ರಾಜ್ಯ ಬಜೆಟಿನಲ್ಲಿ ಕೃಷಿ ನವೋದ್ಯಮಗಳ ಸ್ಥಾಪನೆ ಮತ್ತು ಸುಗಮ ಕಾರ್ಯಚಟುವಟಿಕೆಗಳಾಗಿ 14 ಕೋಟಿ ರೂಪಾಯಿಯನ್ನು ತೆಗೆದಿರಿಸಲಿದ್ದೇವೆ. ರೈತರಿಗಾಗಿ ಕೃಷಿಯಲ್ಲಿ ಉತ್ಪಾದಕತೆ ಹೆಚ್ಚಿಸುವ ಸಲುವಾಗಿ ಕರ್ನಾಟಕ ಸರ್ಕಾರ 2025-26ರಲ್ಲಿ ಹಲವಾರು ಹೊಸ ಯೋಜನೆಗಳನ್ನು ಜಾರಿಗೊಳಿಸಲಿದೆ ಎಂದರು. ಅಟಲ್ ಭೂಜಲ್ ಯೋಜನೆಯನ್ನು ಇನ್ನೂ 5 ರಾಜ್ಯಗಳಿಗೆ ವಿಸ್ತರಿಸಲು ನಿರ್ಧರಿಸಿದ ಕೇಂದ್ರ ಸರ್ಕಾರ. ಅಂತರ್ಜಲದ ಮಟ್ಟವನ್ನು ಉತ್ತಮಗೊಳಿಸಲು 2019ರಲ್ಲಿ ಅಟಲ್ ಭೂಜಲ್ ಯೋಜನೆಯನ್ನು ಆರಂಭಿಸಲಾಗಿತ್ತು. ವಿಶ್ವ ಬ್ಯಾಂಕ್ ಈ ಯೋಜನೆಗೆ ಧನ ಸಹಾಯ ನೀಡಲು ಒಪ್ಪಿಕೊಂಡಿದೆ. ಮೊದಲ ಭಾಗವಾಗಿ 7 ರಾಜ್ಯಗಳಲ್ಲಿ ಈ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಾಗಿತ್ತು. ಕರ್ನಾಟಕ ಸೇರಿದಂತೆ ಗುಜರಾತ್, ಹರಿಯಾಣ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ ಈ 7 ರಾಜ್ಯಗಳು. ಒಟ್ಟಾರೆ 78 ಜಿಲ್ಲೆಯ 8350 ಗ್ರಾಮ ಪಂಚಾಯತ್ಗಳಲ್ಲಿ ಈ ಯೋಜನೆ ಯಶಸ್ವಿಯಾಗಿ ನಡೆಯುತ್ತಿದೆ. ಅಂತರ್ಜಲದ ಸರಿಯಾದ ಬಳಕೆ, ಕೊಳವೆ ಬಾವಿಯ ಮರುಪೂರಣ, ಹನಿ ನೀರಾವರಿ ಅಳವಡಿಕೆ ಮುಂತಾದವುಗಳ ಬಗ್ಗೆ ಸಾಮೂಹಿಕವಾಗಿ ರೈತರಿಗೆ ಜಾಗೃತಿ ಮೂಡಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶ. ಮೊದಲ ಹಂತದ ಯಶಸ್ಸಿನ ನಂತರ ಇದೀಗ ಕೇಂದ್ರ ಸರ್ಕಾರ ಇನ್ನೂ 5 ರಾಜ್ಯಗಳನ್ನು ಈ ಯೋಜನೆಯ ಪರಿಧಿಯೊಳಗೆ ತರಲು ನಿರ್ಧರಿಸಿದೆ. ಆಂಧ್ರ ಪ್ರದೇಶ, ಬಿಹಾರ, ಪಂಜಾಬ್, ತಮಿಳುನಾಡು ಮತ್ತು ತೆಲಂಗಾಣ ಹೊಸದಾಗಿ ಸೇರ್ಪಡೆಯಾಗುತ್ತಿರುವ 5 ರಾಜ್ಯಗಳು. ಕರ್ನಾಟಕ ರೈತ ಸಮೃದ್ಧಿ ಯೋಜನೆಯನ್ನು ಆರಂಭಿಸಿದ ರಾಜ್ಯ ಸರ್ಕಾರ ರಾಜ್ಯದ ರೈತರಿಗೆ ಸಹಕಾರಿಯಾಗಲು 2025-26ನೇ ಹಣಕಾಸು ವರ್ಷದಲ್ಲಿ ಕರ್ನಾಟಕ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಲಿದೆ. ಇದರ ಮೊದಲ ಹೆಜ್ಜೆಯಾಗಿ ನೂತನ ಕರ್ನಾಟಕ ರೈತ ಸಮೃದ್ಧಿ ಯೋಜನೆಯನ್ನು ಸರ್ಕಾರ ಘೋಷಿಸಿದೆ. ರಾಜ್ಯದಲ್ಲಿ ರೈತರಿಗಾಗಿ ಹಲವಾರು ಯೋಜನೆಗಳು ಜಾರಿಯಲ್ಲಿವೆ. ಅವೆಲ್ಲವನ್ನ ಒಂದೆಡೆಗೆ ತಂದು ಎಲ್ಲ ಯೋಜನೆಗಳು ಸಹ ಒಂದೇ ಸೂರಿನಡಿ ಸಿಗುವ ಹಾಗೆ ಮಾಡುವ ಯೋಜನೆ ಇದಾಗಿದೆ. ವಿವಿಧ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು, ತಮ್ಮ ಅರ್ಹತೆಯನ್ನು ಪರೀಕ್ಷಿಸಲು ಅಥವಾ ತಾವು ಫಲಾನುಭವಿಗಳೇ ಎಂದು ನೋಡಲು ರೈತರು ಬೇರೆ ಬೇರೆ ವೆಬ್ಸೈಟ್ಗಳಿಗೂ ಅಥವಾ ಹಲವಾರು ಕಚೇರಿಗಳಿಗೆ ಅಲೆಯಬೇಕಾಗಿತ್ತು. ಇದನ್ನು ತಪ್ಪಿಸಲು ಎಲ್ಲ ಯೋಜನೆಯನ್ನು ಒಂದೆಡೆಗೆ ತರಲು ರಾಜ್ಯ ಸರ್ಕಾರ ಹೊಸ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು, ಎಲ್ಲ ಯೋಜನೆಗಳು ಸಹ ಒಂದೆಡೆಗೆ ಬಂದರೆ ಅವುಗಳನ್ನು ಅನುಷ್ಠಾನಕ್ಕೆ ತರುವುದು ಸಹ ಸುಲಭ, ಪಾರದರ್ಶಕತೆ ಹೆಚ್ಚಿ ರೈತರಿಗೆ ಇದರಿಂದ ಹೆಚ್ಚಿನ ನೆರವಾಗುತ್ತದೆ ಎಂದರು. ಇದೊಂದೇ ಅಲ್ಲದೆ ಅತಿ ಶೀಘ್ರವಾಗಿ ಕೃಷಿ ಅಭಿವೃದ್ಧಿ ಪ್ರಾಧಿಕಾರವನ್ನು ಸಹ ಕರ್ನಾಟಕ ಸರ್ಕಾರ ಸ್ಥಾಪಿಸಲಿದೆ. ಇದು ನೇರವಾಗಿ ಮುಖ್ಯಮಂತ್ರಿಗಳ ಅಡಿಯಲ್ಲಿ ಬರಲಿದ್ದು, ಕೃಷಿ, ತೋಟಗಾರಿಕೆ, ಮೀನುಗಾರಿಕೆ, ಪಶುಸಂಗೋಪನೆ, ರೇಷ್ಮೆ, ಸಹಕಾರಿ ಸಂಸ್ಥೆ ಮುಂತಾದ ವಲಯಗಳನ್ನು ಒಂದೆಡೆ ಸೇರಿಸುವ ಕೆಲಸವನ್ನು ಮಾಡಲಿದೆ.
2025-26ರಲ್ಲಿ ಕರ್ನಾಟಕಕ್ಕಾಗಿ 4.47 ಲಕ್ಷ ಕೋಟಿ ರೂಪಾಯಿ ಸಾಲದ ಮಿತಿಯನ್ನು ನಿಗದಿಪಡಿಸಿದ ನಬಾರ್ಡ್. ಪ್ರತಿ ಹಣಕಾಸು ವರ್ಷದ ಆರಂಭದಲ್ಲಿ ನಬಾರ್ಡ್ ಆಯಾ ರಾಜ್ಯಗಳ ಸಾಲದ ಮಿತಿಯನ್ನು ನಿಗದಿಪಡಿಸುತ್ತದೆ. ಆ ಹಣಕಾಸು ವರ್ಷದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನೀಡುವ ಸಾಲದ ಪ್ರಮಾಣವನ್ನು ನಬಾರ್ಡ್ ಗೊತ್ತು ಮಾಡುವುದು. ಅದೇ ರೀತಿ 2025-26ರಲ್ಲಿ ಕರ್ನಾಟಕಕ್ಕಾಗಿ 4.47 ಲಕ್ಷ ಕೋಟಿ ರೂಪಾಯಿ ಸಾಲದ ಮಿತಿಯನ್ನು ನಬಾರ್ಡ್ ಘೋಷಿಸಿದೆ. ಇದು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ 12.55% ಹೆಚ್ಚು. ಕರ್ನಾಟಕದಲ್ಲಿ ಕೃಷಿ ಮತ್ತು ಕೃಷಿ ಸಂಬಂಧಿತ ವಲಯಗಳಲ್ಲಿ ಕಳೆದ 1 ವರ್ಷಗಳಲ್ಲಿ ಆದ ಬದಲಾವಣೆ ಮತ್ತು ಬೆಳವಣಿಗೆಯನ್ನು ನಬಾರ್ಡ್ ಶ್ಲಾಘಿಸಿದೆ. ತಾನು ನೀಡಲಿರುವ ಸಾಲದ ಜೊತೆಗೆ ಹೂಡಿಕೆದಾರರು ಕೃಷಿ ಕ್ಷೇತ್ರದಲ್ಲಿ ಹೆಚ್ಚಿನ ಬಂಡವಾಳವನ್ನು ಹಾಕುವಂತೆ ಕರ್ನಾಟಕ ಮಾಡುತ್ತಿದೆ. ಮುಂದಿನ ಹಣಕಾಸು ವರ್ಷದಲ್ಲಿ ರಾಜ್ಯದಲ್ಲಿ ಕೃಷಿ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿಯಾಗುವ ಲಕ್ಷಣ ಇದೆ ಎಂದು ನಬಾರ್ಡ್ ಅಭಿಪ್ರಾಯಪಟ್ಟಿದೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಕ್ಕಾಗಿ ವೀಕ್ಷಿಸಿ ಫಾರಂ ಟಿವಿ. ನಮಸ್ಕಾರ.